ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿಗಾಗಿ ನಡೆಯುವಂತಹ ಇಲ್ಲಿ 6ನೇ ತರಗತಿಯ ನವೋದಯ ಪ್ರವೇಶ ಪರೀಕ್ಷೆ ಸಿದ್ಧತೆಗೋಸ್ಕರ ತಮಗೆ ಇಲ್ಲಿ ನವೋದಯ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಅಥವಾ ಇಲ್ಲಿ ಕ್ವಶನ್ ಪೇಪರ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಇದು 2ನೇ ಮಾದರಿ ಸಂಬಂಧಪಟ್ಟಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳಾಗಿರ್ತವೆ. ಅಂದರೆ ಬಹಳ ಸಿಂಪಲ್. ಇಲ್ಲಿ ಕೊಟ್ಟಿರುವಂಥ ಚಿತ್ರ ಇಲ್ಲಿ ಎಲ್ಲಿದೆ ನೋಡ್ತಾ ಹೋಗೋದಷ್ಟೇ. ಅದು ಯಾವ್ದು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಈ ಸಮಸ್ಯೆ ಚಿತ್ರ ಸೇಮ್ ಎಲ್ಲಿದೆ ಅಂತ ನೋಡ್ತಾ ಹೋಗಿ. ಇಲ್ಲಿ ನೋಡ್ಬೋದು ಇಲ್ಲಿ ಎ ಆಪ್ಷನ್ ಇಲ್ಲ, ಬಿ ಇಲ್ಲ ಮತ್ತು ಡಿ ಇಲ್ಲ, ಇಲ್ಲಿ ಸಿ ಆಪ್ಷನ್ ಇದೆ. ನೋಡಿ, ಸ್ವಲ್ಪ ಕೂಡ ವ್ಯತ್ಯಾಸವಿಲ್ಲದೆ ಇರಬೇಕು. ಆ ರೀತಿ ಈ ಆಪ್ಷನ್ ತಾವೇನು ಮಾಡಬೇಕು, ಇಲ್ಲಿ OMRನಲ್ಲಿ ಶೇಡಿಂಗ್ ಮಾಡಬೇಕಾಗುತ್ತದೆ. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ನೋಡಬಹುದು, ಇಲ್ಲಿ ಕೊಟ್ಟಿರುವಂತಹ ಸಮಸ್ಯೆ ಚಿತ್ರ ನೋಡ್ತಾ ಹೋಗಿ ಇಲ್ಲಿ ಎ ಇಲ್ಲ ಮತ್ತು ಇಲ್ಲಿ ಬಿ ಆಪ್ಷನ್ ನೋಡಬಹುದು, ಬಿ ಕೂಡ ಇಲ್ಲ. ಇಲ್ಲಿ ಡಿ ಆಪ್ಷನ್ನಲ್ಲಿ ಇದೆ, ಆದರೆ ಇದು ಚೌಕ ಇದೆ. ಇಲ್ಲಿ ವೃತ್ತ ಇದೆಯಲ್ಲ, ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ತಾ ಹೋಗಿ ಇದೇ ಸೇಮ್ ಇರುವಂಥ ಒಂದು ಸಮಸ್ಯೆ ಚಿತ್ರವನ್ನು ನೋಡ್ತಾ ಹೋಗಿ ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಬಿ ಅಥವಾ ಸಿ ಮತ್ತು ಡಿಗಳಲ್ಲ, ಇಲ್ಲಿ ಎ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ಎ ಆನ್ಸರ್ ಆಗುತ್ತದೆ. ಇಲ್ಲಿ 4 ಗೆರೆಗಳು ಬಂದಿದ್ದಾವೆ. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ 4 ಗೆರೆ ಇದಾವೆ, ಆದರೆ ಇದು ನಡುವೆ ಇರುವುದು 2 ಚಿಕ್ಕದಿದ್ದಾವೆ. ಸೊ ಇಲ್ಲಿ ಎ ಆಪ್ಷನ್ ಆಗುವುದಿಲ್ಲ, ಇಲ್ಲಿ ಬಿ ಆಗುತ್ತದೆ. ಸಿ ಡಿಗಳು ಇಲ್ಲ. ಇನ್ನು ನೋಡ್ತಾ ಹೋಗಿ ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ಸೇಮ್ ಯಾವುದಿದೆ ಅಂತ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಎ ಆಪ್ಷನ್ ಆಗುತ್ತದೆ, ಬಿ ಸಿ ಡಿಗಳು ಆಗುವುದಿಲ್ಲ. ಚಿತ್ರ ಸೇಮ್ ಆಗಿ ಯಾವುದಿದೆ ಅಂತ ಇಲ್ಲಿ ನೋಡ್ತಾ ಹೋಗಿ ಈ ಸಮಸ್ಯೆ ತ್ರಿಭುಜ ಇದೆ, ಒಂದು ಏರೋ ಮಾರ್ಕ್ ಕೊಡಲಾಗಿರುತ್ತೆ. ಹಾಗಾದರೆ ಇಲ್ಲಿ ಚೆಕ್ ಮಾಡ್ತಾ ಹೋಗಿ ಇಲ್ಲಿ ಯಾವುದಿದೆ ಅಂತ ಇಲ್ಲಿ ಎ ಇಲ್ಲ, ಅದೇ ರೀತಿಯಾಗಿ ಇಲ್ಲಿ ಸಿ ಮತ್ತು ಡಿ ಇಲ್ಲ, ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಒಂದು ಸಮಸ್ಯೆ ಚಿತ್ರ ಇದೆ, ಇಲ್ಲಿ ಎ ಬಿ ಇಲ್ಲ, ಅದೇ ರೀತಿ ಇಲ್ಲಿ ಡಿ ಆಪ್ಷನ್ ಇಲ್ಲ, ಬಟ್ ಇಲ್ಲಿ ಸಿ ಇದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ಸ್ವಲ್ಪ ಕೂಡ ಬದಲಾವಣೆ ಇಲ್ಲದೆ ಇರುವ ಹಾಗೆ, ಯಾವುದೇ ದಿಕ್ಕು ಕೂಡ ಬದಲಾವಣೆ ಆಗಿರಬಾರ್ದು, ಸೇಮ್ ಇರಬೇಕು. ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಎ ಇಲ್ಲ ಮತ್ತು ಸಿ ಮತ್ತು ಡಿಗಳಿಲ್ಲ, ಇಲ್ಲಿ ಬಿ ಆಪ್ಷನ್ ಇದೆಯಲ್ಲ ಕರೆಕ್ಟ್ ಆಗಿದೆ. ಇಲ್ಲಿ ಕೊಟ್ಟಿರುವಂತಹ ಒಂದು ವಜ್ರಾಕೃತಿಯ ಚಿತ್ರ ಇದು. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಕೊಟ್ಟಿರುವಂಥ ಚಿತ್ರದಲ್ಲಿ ಎ ಆಪ್ಷನ್ ಇಲ್ಲ, ಸಿ ಮತ್ತು ಡಿಗಳಿಲ್ಲ, ಆದರೆ ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಇನ್ನು ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ನೋಡ್ತಾ ಹೋದಾಗ ಇದು ಸೇಮ್ ಯಾವ ರೀತಿ ಇದೆ ಅದೇ ರೀತಿ ಇರಬೇಕು. ಅದು ನೋಡಿದರೆ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ಇದೇ ಸಮಸ್ಯೆ ಚಿತ್ರ ನೋಡಿದಾಗ ನೀವು ಡೈರೆಕ್ಟಾಗಿ ಹೇಳಿಬಿಡ್ತೀರಿ, ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ಕೊಟ್ಟಿರುವಂಥ ಒಂದು ತ್ರಿಭುಜಗಳದ 3 ಒಂದು ಬ್ಲಾಕ್ ಮಾಡಲಾಗಿರುತ್ತದೆ, ಶೇಡಿಂಗ್ ಮಾಡಲಾಗಿದೆ. ಹಾಗಾದರೆ ಇಲ್ಲಿ ಎ ಬಿ ಇಲ್ಲ ಮತ್ತು ಡಿ ಇಲ್ಲ, ಆದರೆ ಸಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ಕೊಟ್ಟಿರುವಂಥ ಒಂದು ರೇಖೆಗಳನ್ನು ನೋಡ್ತಾ ಹೋಗಿ ಸೇಮ್ ಯಾವುದಿದೆ ಅಂತ ಇಲ್ಲಿ ಎ ಆನ್ಸರ್ ಇಲ್ಲ. ಅದೇ ರೀತಿ ನೆಕ್ಸ್ಟ್ ಬಿ ಆಪ್ಷನ್ ನೋಡ್ತಾ ಹೋಗಿ ಇಲ್ಲಿ ಕೊಟ್ಟಿರುವಂಥ ಗೆರೆಗಳನ್ನು ಸ್ವಲ್ಪ ಕೂಡ ಬದಲಾವಣೆ ಇಲ್ಲದಿರುವ ಹಾಗೆ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ಡಿ ಆಪ್ಷನ್ ಇಲ್ಲ ಮತ್ತು ಸಿ ಇಲ್ಲ, ಇಲ್ಲಿ ಬಿ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಒಂದು ಚೌಕ ಕೆಳಗಡೆ ಒಂದು ತ್ರಿಭುಜ ಇದೆ, ಇದೇ ಸೇಮ್ ಆಗಿರುವ ಚಿತ್ರ ಯಾವುದು ಅಂದರೆ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ಸೇಮ್ ಯಾವುದಿದೆ ಅಂದರೆ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಅದೇ ರೀತಿ ಇಲ್ಲಿ ನೋಡ್ತಾ ಹೋಗಿ ಸ್ವಲ್ಪ ಕೂಡ ಬದಲಾವಣೆ ಇಲ್ಲದೇ ಇರೋ ಹಾಗಿರುವಂಥ ಒಂದು ಚಿತ್ರ ಯಾವುದಂದರೆ ಎ ಬಿ ಸಿಗಳಿಲ್ಲ, ಡಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿರುವಂಥ ಒಂದು ಸಮಸ್ಯೆ ಚಿತ್ರ ಯಾವುದು ಅಂದರೆ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿರುವಂಥ ಸಮಸ್ಯೆ ಚಿತ್ರ ನೋಡ್ತಾ ಹೋಗಿ ಇದು 65 ಆಗುತ್ತದೆ. ಇನ್ನು ಇಲ್ಲಿ ಮುಂದಿನ ಪ್ರಶ್ನೆ ಇಲ್ಲಿ ಎ ಬಿ ಸಿ ಡಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗಿ ಇದೇ ರೀತಿಯಾಗಿರುವಂಥ ಚಿತ್ರ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ತಾ ಹೋಗಿ ಇಲ್ಲಿರುವಂಥ ಒಂದು ಸಮಸ್ಯೆ ಚಿತ್ರ ನೋಡ್ತಾ ಹೋದಾಗ ಇಲ್ಲಿ ಎ ಇಲ್ಲ ಮತ್ತು ಬಿ ಇಲ್ಲ, ಸಿ ಇಲ್ಲ, ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ತಾ ಹೋಗಿ ಸ್ವಲ್ಪ ಕೂಡ ಬದಲಾವಣೆ ಇಲ್ಲದೇ ಇರುವ ಹಾಗೆ ಇರುವಂಥ ಒಂದು ಚಿತ್ರ ಯಾವುದು ಅಂದರೆ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಈ ಸಮಸ್ಯೆ ಚಿತ್ರಗಳು ಬಹಳ ಸಿಂಪಲ್ ಇದಾವೆ, ಸರಳವಾಗಿದ್ದಾವೆ. ಇಲ್ಲಿ ಕೊಟ್ಟಿರುವ ಚಿತ್ರ ಇಲ್ಲಿ ಎಲ್ಲಿದೆ ಅಂತ ನೋಡ್ತಾ ಹೋಗೋದಷ್ಟೇ. ಇಲ್ಲಿ ನೋಡ್ತಾ ಹೋಗಿ